ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರೆಹಮಾನ್ ಹಾಸನ್. ನಾನು ಮಧುಶ್ರೀ. ಈ ಹೊತ್ತಿನ ಪ್ರಮುಖ 50 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ನಿನ್ನೆ ರಾತ್ರಿ ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ ಮನೆಗೆ ಆಗಂತುಕರು ನುಗ್ಗಿರೋ ಘಟನೆ ರಾಯಚೂರಿನ ದೇವದುರ್ಗದಲ್ಲಿ ನಡೆದಿದೆ. ಮನೆ ಕೂಗಳತೆ ದೂರ ಬೈಕ್ ನಿಲ್ಲಿಸಿದ್ದ ಆಗಂತುಕರು ಹಿಂಬಾಗಿಲಿನಿಂದ ಎಂಟ್ರಿ ಕೊಟ್ಟಿದ್ದಾರೆ. ಆಗ ಅಕ್ಕಪಕ್ಕದವರು ಕೂಗಿದಾಗ ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ ಶಾಸಕಿ. ಕಿರುಕುಳ ನೀಡುತ್ತಿರುವ ಮೈಕ್ರೋ ಫೈನಾನ್ಸ್ ಬ್ಯಾನ್ ಮಾಡೋದಕ್ಕೆ ಆಗ್ರಹಿಸಿ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಮಹಿಳೆಯರು ಪ್ರತಿಭಟಿಸಿದರು. ವಿಮೆ ಬಡ್ಡಿ ದರ ಸಂಸ್ಕರಣಾ ಶುಲ್ಕದ ತನಿಖೆಯನ್ನ ಇಡಿ ಅಥವಾ ಸಿಬಿಐಗೆ ವಹಿಸಬೇಕು. ಆ ಮೂಲಕ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕುವಂತೆ ಮಹಿಳೆಯರು ಆಗ್ರಹಿಸಿದರು. ಮೈಕ್ರೋ ಫೈನಾನ್ಸ್ ಹೋರಾಟಗಾರರ ಜೊತೆಗೂಡಿ ಸಂತ್ರಸ್ತರು ರಾಯಚೂರಿನಲ್ಲಿ ಪ್ರತಿಭಟಿಸಿದ್ದಾರೆ. ಡಿಸಿ ಕಚೇರಿ ಬಳಿ ಟಿಪ್ಪು ಗಾರ್ಡನ್ನಲ್ಲಿ ಧರಣಿ ನಡೆಸಿದ್ರು. ಈ ವೇಳೆ ಪ್ರಗತಿ ಪರಿಶೀಲನಾ ಸಭೆಗೆ ಆಗಮಿಸ್ತಾ ಇದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ಗೆ ಮಾರ್ಗ ಮಧ್ಯೆ ಪ್ರತಿಭಟನೆಯ ಬಿಸಿ ತಡೆತು. ಮೈಕ್ರೋ ಫೈನಾನ್ಸ್ ಬಗ್ಗೆ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ನಿತಿನ್ಗೆ ಚಿಕಿತ್ಸೆ ನೀಡಲಾಗಿದೆ. ಮೀಟರ್ ಬಡ್ಡಿ ದಂಧೆಕಾಟಕ್ಕೆ ಬೇಸತ್ತ ಕುಟುಂಬವೊಂದು ಗದಗ್ನಲ್ಲಿ ಊರು ತೊರೆದಿದೆ. ನಿಗೂಢ ಸ್ಥಳದಿಂದ ಸಂತ್ರಸ್ತ ಪರಶುರಾಮ ಹಬೀಬ್ ವಿಡಿಯೋ ಮಾಡಿ ಗೋಳು ತೋಡಿಕೊಂಡಿದ್ದಾರೆ. ನಗರದ ಎಪಿಎಂಸಿ ಆವರಣದಲ್ಲಿನ ತಮ್ಮ ಕ್ಯಾಂಟೀನ್ಗೆ ಬೀಗ ಹಾಕಿ ಕುಟುಂಬ ಸಮೇತ ಅವರು ಪರಾರಿಯಾಗಿದ್ದಾರೆ. ಖಾಸಗಿ ಫೈನಾನ್ಸ್ ಕಂಪನಿ ಸಿಬ್ಬಂದಿ ಮನೆಯನ್ನೇ ಸೀಸ್ ಮಾಡಿರುವ ಘಟನೆ ಬೆಳಗಾವಿ ಬೈಲೂರು ಗ್ರಾಮದಲ್ಲಿ ನಡೆದಿದೆ. ಯಲ್ಲವ್ವ ಬಸಪ್ಪ ಕುರಕುಂದ ಎಂಬುವರು 5 ವರ್ಷದ ಹಿಂದೆ 8 ಲಕ್ಷ ಸಾಲ ಪಡೆದಿದ್ದಂತೆ ಇದುವರೆಗೂ 9 ಲಕ್ಷ ಕಟ್ಟಿದ್ರು. ಮತ್ತೆ 4 ಲಕ್ಷ ಕಟ್ಟುವಂತೆ ಮನೆ ಸೀಸ್ ಮಾಡಿದ್ದಾರೆ. ಈಗ ನ್ಯಾಯಕ್ಕಾಗಿ ಕುಟುಂಬಸ್ಥರು ಕಣ್ಣೀರಿಡ್ತಿದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಬಾಣಂತಿ ಹೊರಹಾಕಿದಂತಹ ಕೇಸ್ ಬಗ್ಗೆ ಎಂಎಲ್ಸಿ ನಾಗರಾಜು ಮಾತನಾಡಿ ಫೈನಾನ್ಸ್ ಕಂಪನಿ ಲೈಸೆನ್ಸ್ ರದ್ದು ಮಾಡಲು ಆಗ್ರಹಿಸಿದ್ರು. ಮಧ್ಯವರ್ತಿಗಳಿಂದ ಜನರು ಮೋಸ ಹೋಗುತ್ತಿದ್ದಾರೆ. ಕಿರುಕುಳ ನೀಡುವವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಡಿಸಿ ಮತ್ತು ಎಸ್ಪಿ ಇದೇ ವೇಳೆ ಹೇಳಿದ್ದಾರೆ. ರೈತರು ಮತ್ತು ಮಹಿಳಾ ಸಂಘಗಳಿಗೆ ಕೋಲಾರದಲ್ಲಿ ಡಿಸಿಸಿ ಬ್ಯಾಂಕ್ ಸಾಲ ಮರುಪಾವತಿಗೆ ನೋಟಿಸ್ ನೀಡಿರುವುದನ್ನು ವಿರೋಧಿಸಿ ರಾಜ್ಯ ರೈತ ಸಂಘ ಹಸಿರು ಸೇನೆ ಪ್ರತಿಭಟನೆ ನಡೆಸಿದೆ. ಡಿಸಿಸಿ ಬ್ಯಾಂಕ್ ಮುಂದೆ ಕೈಯಲ್ಲಿ ನೋಟಿಸ್ ಪ್ರತಿ ಮತ್ತು ಮಾಂಗಲ್ಯ ಹಿಡಿದು ಪ್ರತಿಭಟನೆ ನಡೆಸಿದ್ರು. ಬ್ಯಾಂಕ್ ನೋಟಿಸ್ ಪ್ರತಿ ಹರಿದು ನಾರಿಯರು ಕಿಡಿಕಾರಿದರು. ಕೊಡಗಿನಲ್ಲೂ ಮೈಕ್ರೋ ಫೈನಾನ್ಸ್ ಕಾಟ ತಪ್ಪಿಲ್ಲ. ಕುಶಾಲನಗರದ ಮೀನುಕೊಲ್ಲಿ ಹಾಡಿಯಲ್ಲಿನ ಮಣಿ ಮತ್ತು ಸಾವಿತ್ರಿ ಎಂಬುವರ ಕುಟುಂಬ 25,000ದಿಂದ 1 ಲಕ್ಷದವರೆಗೂ ಸಾಲ ಪಡೆದಿದ್ರು. ಸಾಲ ಮರುಪಾವತಿ ಮಾಡಲಾಗದೆ ಕಾರ್ಮಿಕರು ಪರದಾಡ್ತಿದ್ದಾರೆ. ಕಾಫಿ ತೋಟದಲ್ಲಿ ಕಾಲ ಕಳೆಯುತ್ತಿದ್ದೇವೆ ಅಂತ ಹೇಳ್ತಿದ್ದಾರೆ ಹಲವು ಕುಟುಂಬಸ್ಥರು. ಮೀಟರ್ ಬಡ್ಡಿ ದಂಧೆಕೋರರ ಅಟ್ಟಹಾಸಕ್ಕೆ ಯಾದಗಿರಿ ನಗರದ ಲಾಡೇಜ ಗಲ್ಲಿಯಲ್ಲಿ ಯುವಕ ಬಲಿಯಾಗಿದ್ದಾನೆ. 35,000 ಸಾಲ ಮರುಪಾವತಿ ತಡವಾಗಿದ್ದಕ್ಕೆ ಖಾಸಿಂ ಮೇಲೆ ಯಾಸಿನ್ ಎಂಬಾತ ಹಲ್ಲೆ ನಡೆಸಿದ್ದಾನೆ. ಸುಮಾರು ಕಡೆ ಕಿರುಕುಳ ವರದಿಗಳು ಬರ್ತಾ ಇವೆ. ತೊಂದರೆ ಕೊಟ್ಟರೆ ದೂರು ದಾಖಲಿಸಲು ತಿಳಿಸಿದ್ದೇವೆಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈಗಾಗಲೇ ಡಿಸಿ ನೇತೃತ್ವದಲ್ಲಿ ಒಂದು ಸಭೆ ನಡೆಸಿದ್ದೇನೆ. 2 ತಿಂಗಳ ಸಮಯ, ಏನಾದರೂ ಪರಿಹಾರ ಕೊಡ್ತೇವೆ ಅಂದಿದ್ದಾರೆ. 1 ತಿಂಗಳಿಂದ ಹೇಳ್ತಿದ್ರು ನಾಳೆ ಸಭೆ ಮಾಡ್ತಾರಂತೆ ಅಂತ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಎಚ್ಡಿಕೆ ಕಿಡಿಕಾರಿದ್ದಾರೆ. ಚಾಮರಾಜನಗರದಲ್ಲಿ ಪ್ರಕರಣ ಬೆಳಕಿಗೆ ಬಂದಾಗಲೇ ಹೇಳಿದ್ದೆ, ಇನ್ನೂ ಸರ್ಕಾರ ನಾಳೆ ಸಭೆ ಮಾಡೋಕೆ ಮುಂದಾಗಿದೆ. ಕುರ್ಚಿ ಗಲಾಟೆಯಲ್ಲೇ ಇವರು ಮುಳುಗಿ ಹೋಗಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಜನ ಸಾಯ್ತಿದ್ದಾರೆ. ರಾಜ್ಯ ಸರ್ಕಾರ ಬದುಕಿದ್ಯಾ ಸತ್ತಿದ್ಯಾ ನಿದ್ದೆ ಮಾಡ್ತಾ ಇದೆಯಾ? ಇವರ ಅಧಿಕಾರದ ಗುದ್ದಾಟದಲ್ಲಿ ಜನರನ್ನ ಬಲಿ ಕೊಡ್ತಿದ್ದಾರೆ. ಕಾನೂನು ಗಾಳಿಗೆ ತೂರಿ ಮೈಕ್ರೋ ಫೈನಾನ್ಸ್ ನಡೀತಾ ಇವೆ ಅಂತ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ದರ್ಶನ್ ಗೆಳತಿ ಪವಿತ್ರ ಗೌಡ ಬಂದ ಕಷ್ಟದಿಂದ ಪಾರಾಗಲು ಶಿರಡಿ ಸಾಯಿಬಾಬಾ ಮೊರೆ ಹೋಗಿದ್ದಾರೆ. ದೇವಸ್ಥಾನ ಮತ್ತು ವ್ಯಾಪಾರ ಉದ್ದೇಶಕ್ಕೆ ಮುಂಬೈ ಮತ್ತು ದೆಹಲಿಗೆ ತೆರಳಲು ಅನುಮತಿ ಪಡೆದಿರುವ ಪವಿತ್ರ ಬನಶಂಕರಿ ನಿಮಿಷಾಂಬ ದೇಗುಲದ ಬಳಿಕ ಶಿರಡಿಗೆ ಭೇಟಿ ನೀಡಿ ಸಾಯಿಬಾಬಾನ ದರ್ಶನ ಮಾಡಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದ್ದು ಅರ್ಧದಷ್ಟು ಮಹಿಳೆಯರು ಊರೇ ತೊರೆದಿದ್ದಾರೆ. ಹಾಂದಿ ಗ್ರಾಮದ ಭೀಮ್ ನಗರದಲ್ಲಿ ಘಟನೆ ನಡೆದಿದ್ದು, ಮಹಿಳೆಗೆ ಸಂಘದ ಹೆಸರಲ್ಲಿ ಲೋನ್ ಜವಾಬ್ದಾರಿ ನೀಡಿ ಸದಸ್ಯರು ಲೋನ್ ಕಟ್ಟದೇ ಇದ್ರೆ ಹೊಣೆ ಹೊತ್ತವರಿಗೂ ಕಿರುಕುಳ ನೀಡಲಾಗ್ತಾ ಇದೆಯಂತೆ. ಸಾಲ ಕಟ್ಟದ್ದಕ್ಕೆ ಬಾಣಂತಿ ಸಮೇತ ಕುಟುಂಬವನ್ನ ಹೊರಹಾಕಿ ಮನೆ ಸೀಸ್ ಮಾಡಿದ ಅಮಾನವೀಯ ಕೃತ್ಯ ಬೆಳಗಾವಿಯಲ್ಲಿ ನಡೆದಿದೆ. ತಾರೆಹಾಳ ಗ್ರಾಮದಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಬಡ ಕುಟುಂಬ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದೆ. ಸ್ಥಳಕ್ಕೆ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಭೇಟಿ ನೀಡಿದ್ರು. ಅಧಿಕಾರಿಗಳು ಮತ್ತು ಎಸ್ಪಿಗೆ ಕ್ರಮಕ್ಕೆ ಸೂಚನೆಯನ್ನ ನೀಡಿದ್ರು. ಹಣಕಾಸಿನ ವಿಚಾರಕ್ಕೆ ಕೊಲೆ ಬೆದರಿಕೆ ಆರೋಪ ಕೇಳಿಬಂದಿದ್ದು, ಬೆಂಗಳೂರಿನಲ್ಲಿ ಫೈಟರ್ ರವಿಯನ್ನ ಸದಾಶಿವನಗರದ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಉದ್ಯಮಿ ಸೋಮಶೇಖರ್ ಎಂಬುವರಿಗೆ ಗನ್ ತೋರಿಸಿ ಹಲ್ಲೆ ನಡೆಸಿದ ಆರೋಪ ಫೈಟರ್ ರವಿ ವಿರುದ್ಧ ಕೇಳಿಬಂದಿದೆ.
ಹಿರಿಯೂರು ತಾಲೂಕಿನಲ್ಲಿ ಉಡುಪು ತಯಾರಿಕೆಗೆ ಹೆಚ್ಚು ಆದ್ಯತೆ ನೀಡುವಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಲಾಗಿದೆ. ಹತ್ತಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿ ಜವಳಿ ನೀತಿಯಿಂದ ಉಡುಪು ತಯಾರಿಕೆಗೆ ಸರ್ಕಾರಿ ನೀತಿ ಜಾರಿಗೊಳಿಸಿ ಅನುಷ್ಠಾನ ಮಾಡಬೇಕೆಂದು ಮಹಾ ಸಿಮೆಂಟ್ ಟ್ರಾನ್ಸ್ಪೋರ್ಟ್ ಗುತ್ತಿಗೆದಾರ ಹಾಗೂ ಉದ್ಯಮಿ ಬರ್ಕತ್ ಅಲಿ ಮನವಿ ಮಾಡಿದ್ದಾರೆ. ತಾರಿಹಾಳ ಗ್ರಾಮದಲ್ಲಿ ಫೈನಾನ್ಸ್ ಸಿಬ್ಬಂದಿಯಿಂದ ಬಾಣಂತಿ ಮನೆ ಸೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯತ್ನದಿಂದ ಫೈನಾನ್ಸ್ ಕಂಪನಿ ಜೊತೆಗಿನ ಸಂಧಾನ ಯಶಸ್ವಿಯಾಗಿದೆ. ಮನೆ ಸೀಸ್ ತೆರವು ಮಾಡಲು ಫೈನಾನ್ಸ್ ಕಂಪನಿ ಒಪ್ಪಿಕೊಂಡಿದೆ. ಕಿತ್ತೂರು ತಾಲೂಕಿನ ನಿಚ್ಚಣಕಿ ಗ್ರಾಮದ ಸಂಬಂಧಿ ಮನೆಯಿಂದ ಸ್ವಗ್ರಾಮ ತಾರಿಹಾಳಕ್ಕೆ ಕುಟುಂಬಸ್ಥರನ್ನ ಕರೆತರಲಾಗಿದೆ. ತಾರಿಹಾಳದ ಮನೆಯ ಬೀಗವನ್ನ ಖಾಸಗಿ ಸಿಬ್ಬಂದಿ ಓಪನ್ ಮಾಡಿ ಕೊಡಲಿದ್ದಾರೆ. ಆಲ್ರೆಡಿ ಓಪನ್ ಮಾಡಿದ್ದಾರೆ ಕೂಡ. ಅವರು ಮನೆಗೆ ಬಂದಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಖಾಸಗಿ ಆಪ್ತ ಸಹಾಯಕನ ಮೂಲಕ ಸಂಧಾನವನ್ನು ಮಾಡಲಾಗಿತ್ತು. ಆ ಸಂಧಾನ ಯಶಸ್ವಿಯಾಗಿದ್ದು ಸೀಸ್ ಮಾಡಿದಂತಹ ಮನೆಯ ಬಾಗಿಲನ್ನು ಓಪನ್ ಮಾಡಿ ಕುಟುಂಬಸ್ಥರು ಇದೀಗ ಮತ್ತೆ ತಮ್ಮ ಗೂಡು ಸೇರಿದ್ದಾರೆ. ಸಿಎಂ ಮತ್ತು ನಮ್ಮ ಸಚಿವರು ಮತ್ತು ಅಧಿಕಾರಿಗಳು ಕೂತು ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆದಷ್ಟು ಬೇಗ ಇದಕ್ಕೆಲ್ಲ ಬ್ರೇಕ್ ಹಾಕಲಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಹೇಳಿದರು. ನಾನು ರಾಮುಲು ಅವರನ್ನ ಭೇಟಿಯಾಗಿಲ್ಲ, ಯಾವುದೇ ಆಹ್ವಾನ ನೀಡಿಲ್ಲ. ವಿಧಾನಸಭೆ ಚುನಾವಣೆಗೂ ಮೊದಲು ನಾನು ಪಕ್ಷಕ್ಕೆ ಬರಲು ಕೇಳಿದ್ದೆ. ಆಗ ಶ್ರೀರಾಮುಲು ಬರಲ್ಲ ಅಂದಿದ್ರು. ನಾನು ಬಿಜೆಪಿಯಲ್ಲೇ ಇರ್ತೇನೆ ಅಂತ ಹೇಳಿದ್ರು ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ವಾಲ್ಮೀಕಿ ಸಮುದಾಯದ ಪ್ರಶ್ನಾತೀತ ನಾಯಕ ಶ್ರೀರಾಮುಲು ಅವರು ಕಾಂಗ್ರೆಸ್ಗೆ ಹೋಗುವ ಪ್ರಶ್ನೆಯೇ ಇಲ್ಲ. ಶ್ರೀರಾಮುಲು ಮನಸ್ಸಿಗೆ ನೋವು ಮಾಡಿಕೊಂಡಿದ್ರು. ಪಕ್ಷದ ಹಿರಿಯರಿಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ರಿಂದ ಹೀಗಾಗಿದೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಮಾಜಿ ಸಚಿವ ರಾಜುಗೌಡ ಹೇಳಿದ್ದಾರೆ. ರಾಮುಲು ಮನಸ್ಸು ಮಾಡಿದ್ರೆ ಕಾಂಗ್ರೆಸ್ನಲ್ಲಿರುವವರನ್ನೇ ಕರೆತರ್ತಾರೆ. ನಾವೆಲ್ಲ ಶ್ರೀರಾಮುಲು ಅವರ ಜೊತೆ ಇದ್ದೇವೆ. ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲು ಒಳ್ಳೆಯ ಸ್ನೇಹಿತರು. ಸ್ವಲ್ಪ ಏನೂ ಸಮಸ್ಯೆ ಆಗಿದೆ, ಅವರೇ ಪರಿಹರಿಸಿಕೊಳ್ತಾರೆ. ಅವರಿಬ್ಬರದ್ದು ವೈಯಕ್ತಿಕ ಜಗಳ, ಅದು ಪಕ್ಷದ ಜಗಳ ಅಲ್ಲ. ಇಬ್ಬರೂ ಒಂದಾಗಿದ್ದರೆ ಶಕ್ತಿ. ಕಾರ್ಯಕರ್ತರಿಗೆ ಗೊಂದಲ ಬೇಡ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ರಾಜುಗೌಡ ಹೇಳಿದ್ದಾರೆ. ಬಿಜೆಪಿಯಲ್ಲಿ ಸಾಮಾನ್ಯ ಕಾರ್ಯಕರ್ತರು ಉಚ್ಚಾಟನೆ ಆಗಬಾರದು. ಯತ್ನಾಳ್ಗೆ ಅನುಭವ ಇದೆ. ಯತ್ನಾಳ್ ಅವರದ್ದು ತಪ್ಪು ಅನಿಸಬಹುದು. ಅಳೆದು ತೂಗಿಯೇ ವಿಜಯೇಂದ್ರ ಅವರನ್ನ ನೇಮಿಸಿದ್ದಾರೆ. ವಿಜಯೇಂದ್ರ ಬಿಎಸ್ವೈ ಗರಡಿಯಲ್ಲಿ ಬೆಳೆದವರು. ಯತ್ನಾಳ್ ಮತ್ತು ವಿಜಯೇಂದ್ರ ಈ ಇಬ್ಬರನ್ನ ಕೂರಿಸಿ ಮಾತನಾಡಿ ವರಿಷ್ಠರು ಎಲ್ಲವನ್ನೂ ಸರಿಪಡಿಸುತ್ತಾರೆ ಅಂತ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಪಕ್ಷದಲ್ಲಿ ರೆಡ್ಡಿ, ರಾಮುಲು, ಯತ್ನಾಳ್ ಮತ್ತು ವಿಜಯೇಂದ್ರ ವಾರ್ ಮಧ್ಯೆ ಇತ್ತೀಚೆಗೆ ಅಸಮಾಧಾನ ಇರುವುದು ಸತ್ಯ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಎನ್ನುವ ರೀತಿ ಇದೆ. ಆದರೆ ಯಾವುದೂ ಇನ್ನೂ ನಮ್ಮ ಕೈ ತಪ್ಪಿ ಹೋಗಿಲ್ಲ. ಎಲ್ಲಾ ಸರಿ ಮಾಡುವ ಸಾಮರ್ಥ್ಯ ಹೈಕಮಾಂಡ್ಗೆ ಇದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ದೆಹಲಿಗೆ ತೆರಳಿದ್ದಾರೆ. ಬಿಜೆಪಿ ಬಣ ಜಗಳದ ಮಧ್ಯೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಶ್ರೀರಾಮುಲು ವರ್ಸಸ್ ರೆಡ್ಡಿ, ವಿಜಯೇಂದ್ರ ವರ್ಸಸ್ ಯತ್ನಾಳ್ ಬಣಗಳ ಬಡಿದಾಟದ ಬೆನ್ನಲ್ಲೇ ದೆಹಲಿಗೆ ತೆರಳಿರುವುದು ಕುತೂಹಲ ಮೂಡಿಸಿದೆ. ಗೌರವ ಕೊಟ್ಟ ಕಾಂಗ್ರೆಸ್ನವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ರಾಮುಲು ಒಳ್ಳೆಯವರಾಗಿದ್ದಕ್ಕೇನೆ ಕರೆಯೋದು, ಅದಕ್ಕೆ ಗೌರವದಿಂದ ಕರಿತಾ ಇದ್ದಾರೆ. ಆಫರ್ ಬಂದಿರಲಿ ಬರ್ದಿರ್ಲಿ, ಕರೆದಿರಬಹುದು. ಯಾರೇ ಕರೆದ್ರೂ ಹೋಗೋದಕ್ಕೆ ನನ್ನ ಮನಸ್ಥಿತಿ ಇರಬೇಕಲ್ವಾ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ನನ್ನ ಸ್ಟ್ಯಾಂಡ್ ವೆರಿ ಕ್ಲಿಯರ್. ನಾನು ಬಿಜೆಪಿಯಲ್ಲೇ ಇರ್ತೀನಿ. ಬಿಜೆಪಿ ನನ್ನ ತಾಯಿ ಪಕ್ಷ, ಅದನ್ನ ಬಿಟ್ಟು ಹೋಗಲ್ಲ. ರಾಮುಲು ಓಪನ್ ಬುಕ್ ಇದ್ದ ಹಾಗೆ, ಯಾವುದೂ ಮುಚ್ಚುಮರೆ ಇಲ್ಲ. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರ ಹೇಳಿಕೆ ಇದು. ಏನೇ ಮಾಡಬೇಕಿದ್ರು ನಿಮ್ಮನ್ನೆಲ್ಲ ಕೂರಿಸ್ಕೊಳ್ತೇನೆ ಅಂದ್ರು. ಶ್ರೀರಾಮುಲು ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ನಮಗೂ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಬೆಂಗಳೂರಿಗೆ ಹೋಗಿ ಸಂಪೂರ್ಣ ಮಾಹಿತಿ ಪಡಿತೀನಿ. ಪೂರ್ಣ ಪ್ರಮಾಣದಲ್ಲಿ ಏನು ಬೆಳವಣಿಗೆ ಆಗಿದೆ ಗೊತ್ತಿಲ್ಲ ನನಗೆ. ಟಿವಿಯಲ್ಲಿ ನೋಡಿದ್ದೀನಷ್ಟೇ. ಪೂರ್ಣ ಮಾಹಿತಿ ಪಡ್ಕೊಂಡು ಮಾತಾಡ್ತೀನಿ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಶ್ರೀರಾಮುಲು ಕಾಂಗ್ರೆಸ್ ಪಕ್ಷಕ್ಕೆ ಬರುವುದಾದರೆ ಸ್ವಾಗತ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಎಂಪಿ ಚುನಾವಣೆ ವೇಳೆಯೇ ಪಕ್ಷಕ್ಕೆ ಬರುತ್ತಾರೆಂಬ ಚರ್ಚೆಯಾಗಿತ್ತು. ಆಗ ಶ್ರೀರಾಮುಲು ಬರಲಿಲ್ಲ. ಈಗ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಎಂದಿದ್ದಾರೆ. ಇನ್ನು ಪಕ್ಷದ ಸಿದ್ಧಾಂತ ಒಪ್ಪಿ ಯಾರೇ ಪಕ್ಷಕ್ಕೆ ಬಂದರೂ ಸಂತೋಷ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಪಕ್ಷಕ್ಕೆ ಬರುವವರ ಬಗ್ಗೆ ಸಿಎಂ ಮತ್ತು ಅಧ್ಯಕ್ಷರು ಹಾಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಒಂದಷ್ಟು ಶಾಸಕರು ಪಕ್ಷಕ್ಕೆ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಬಂದ್ರೆ ಯಾವುದೇ ಬೇಜಾರಿಲ್ಲ ಅಂತ ಹೇಳಿದರು. ಶ್ರೀರಾಮುಲು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋದಿಲ್ಲ ಅಂತ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಎಚ್ಡಿ, ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಕಲಹ ಬಿಜೆಪಿಯ ಆಂತರಿಕ ವಿಚಾರ. ಬಿಜೆಪಿಯಲ್ಲಿ ಏನ್ ನಡೀತಾ ಇದೆ ಎಂಬ ಬಗ್ಗೆ ನನಗೆ ಗೊತ್ತಿಲ್ಲ ಎಂದಿದ್ದಾರೆ.
ರಾಜ್ಯಪಾಲರು ಮತ್ತು ಸರ್ಕಾರದ ಮಧ್ಯೆ ಸಂಘರ್ಷ ಮುಂದುವರೆದಿದೆ. ಸರ್ಕಾರದ ಮಸೂದೆಗಳನ್ನು ರಾಜ್ಯಪಾಲರು ವಾಪಸ್ ರವಾನಿಸಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಅಂಗೀಕಾರಗೊಂಡಿದ್ದ 4 ವಿಧೇಯಕಗಳಿಗೆ ಅಂಗೀಕಾರ ಹಾಕದೆ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ಹೀಗಾಗಿ ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಕ್ರಮ ಕೈಗೊಳ್ಳಲು ಧಮ್ ಬೇಕೆಂಬ ಜಿಟಿ ದೇವೇಗೌಡ ಹೇಳಿಕೆಗೆ ಕೇಂದ್ರ ಸಚಿವ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಅವರು ದೊಡ್ಡವರಿದ್ದಾರೆ, ಪಾರ್ಟಿಯಲ್ಲಿ ಆ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೇವೆ, ನಮ್ಮ ಶಕ್ತಿ ಆಮೇಲೆ ತೋರಿಸುತ್ತೇವೆ ಎಂದಿದ್ದಾರೆ. ಸಚಿವ ರಾಜಣ್ಣ ವಿರುದ್ಧ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಸಿಡಿದೆದ್ದಿದ್ದಾರೆ. ತುಮುಲ್ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಮಾಧುಸ್ವಾಮಿ ಕಿಡಿಕಾರಿದ್ದಾರೆ. ತುಮಕೂರಿನಲ್ಲಿ ನಮ್ಮ ಕೆನ್ನೆಗೆ ಹೊಡೆದಂತಹ ಸ್ಥಿತಿ ಇದೆ, ಇದಕ್ಕಿಂತ ನಾಚಿಕೆಗೇಡಿನ ಸ್ಥಿತಿ ಒಕ್ಕೂಟ ವ್ಯವಸ್ಥೆಗೆ ಬರಲ್ಲ. ಸಹಕಾರ ಮಂತ್ರಿ ಅಂತ ಹೇಳ್ಕೊಳ್ಳಲು ಯೋಗ್ಯತೆ ಇದ್ರೆ ರಾಜಣ್ಣ ಕ್ಷಮೆ ಕೇಳಬೇಕು ಅಂತ ಮಾಧುಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಕಿಚ್ಚ ಸುದೀಪ್ ಸಹೋದರಿಯ ಪುತ್ರ ಸಂಚಿತ್ ನಟನೆಯ ಚೊಚ್ಚಲ ಸಿನಿಮಾಗೆ ಚಾಲನೆ ನೀಡಲಾಗಿದೆ. ಬೆಂಗಳೂರಿನ ದೊಡ್ಡ ಗಣಪತಿ ಸನ್ನಿಧಿಯಲ್ಲಿ ಸಂಚಿತ್ ಮೊದಲ ಸಿನಿಮಾಗೆ ಕ್ಲಾಪ್ ಮಾಡಿ ಸುದೀಪ್ ಚಾಲನೆ ನೀಡಿದ್ರು. ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಮತ್ತು ಕೆಆರ್ಜಿ ಸ್ಟುಡಿಯೋಸ್ ಜಂಟಿಯಾಗಿ ಈ ಚಿತ್ರ ನಿರ್ಮಿಸುತ್ತಾರೆ.